ಯೇಸು ಕ್ರಿಸ್ತನ ಬರುವಿಕೆ ಕ್ರೈಸ್ತ ವಿಶ್ವಾಸದ ಕೇಂದ್ರ ಸತ್ಯವಾಗಿದೆ. ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ ಯೇಸು ಮೂರನೇ ದಿನ ಮರಣವನ್ನು ಜಯಿಸಿ ಎದ್ದು ಬಂದರು. ಆ ಸೂರ್ಯೋದಯದಂತೆ ಆತನ ಪ್ರೀತಿ ಎಂದಿಗೂ ಮುಗಿಯುವುದಿಲ್ಲ. ಯೇಸು ತನ್ನ ಶಿಷ್ಯರಿಗೆ ನಾನು ಮತ್ತೆ ಬರುವೆನು ಎಂದು ವಾಗ್ದಾನ ಮಾಡಿದರು. ಆ ವಾಗ್ದಾನವು ಇಂದಿಗೂ ನಂಬಿಗಸ್ತರ ಹೃದಯದಲ್ಲಿ ಜೀವಂತವಾಗಿದೆ. ಅವರ ಮೊದಲ ಬರುವಿಕೆ ದಯೆ, ಪ್ರೀತಿ ಮತ್ತು ರಕ್ಷಣೆ ಸಂದೇಶವನ್ನು ತಂದಿತು. ಆದರೆ ಎರಡನೇ ಬರುವಿಕೆ ಮಹಿಮೆ, ನ್ಯಾಯ ಮತ್ತು ಸಂಪೂರ್ಣ ಜಯವನ್ನು ತರುತ್ತದೆ. ಬೈಬಲ್ ನಮಗೆ ಸದಾ ಸಿದ್ಧರಾಗಿರಬೇಕೆಂದು ತಿಳಿಸುತ್ತದೆ, ಯಾಕೆಂದರೆ ಆ ದಿನ ಮತ್ತು ಆ ಗಳಿಗೆಯನ್ನು ಯಾರು ತಿಳಿಯರು. ಆದುದರಿಂದ ನಮ್ಮ ಜೀವನದಲ್ಲಿ ಪವಿತ್ರತೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಮೇಲೆ ನಿಷ್ಠೆ ಇರಬೇಕು. ಯೇಸು ಬರುವಿಕೆಯ ನಿರೀಕ್ಷೆ ನಮಗೆ ಭಯ ಉಂಟು ಮಾಡುವುದಲ್ಲ, ಅದು ಆಶೆಯನ್ನು ತುಂಬಲು ಪ್ರತಿದಿನವೂ ಪಶ್ಚಾತ್ತಾಪದ ಮನಸ್ಸಿನಿಂದ, ಪ್ರಾರ್ಥನೆಯಿಂದ ಮತ್ತು ವಿಶ್ವಾಸದಿಂದ ಬದುಕಬೇಕು. ನಮ್ಮ ಹೃದಯವನ್ನು ಆತನ ಬರುವಿಕೆಗಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಲೋಕದಲ್ಲಿ ಕಷ್ಟಗಳು, ಅನ್ಯಾಯ, ಯುದ್ಧಗಳು ಮತ್ತು ನೋವುಗಳು ಹೆಚ್ಚಾಗುತ್ತವೆ. ಜನಾಂಗವು ಜನಾಂಗದ ವಿರುದ್ಧ, ರಾಜ್ಯವು ರಾಜ್ಯದ ವಿರುದ್ಧ ಹೇಳುತ್ತದೆ ಎಂದು ಯೇಸು ಹೇಳಿದರು. ಭೂಕಂಪಗಳು, ಕ್ಷಾಮಗಳು ಮತ್ತು ವ್ಯಾಧಿಗಳು ಅನೇಕ ಸ್ಥಳಗಳಲ್ಲಿ ಬರುತ್ತವೆ. ಜನರ ಹೃದಯಗಳಲ್ಲಿ ಪ್ರೀತಿ ತಣ್ಣಗಾಗುತ್ತಿದೆ, ಅಧರ್ಮವು ಹೆಚ್ಚುತ್ತಿದೆ, ಕೆಟ್ಟದನ್ನು ಒಳ್ಳೆಯದೆಂದು, ಕತ್ತಲೆಯನ್ನು ಬೆಳಕೆಂದು ಕರೆಯುವ ಕಾಲ ಬಂದಿದೆ. ಆದರೆ ದೇವರ ಯೋಜನೆ ವಿಫಲವಾಗುವುದಿಲ್ಲ. ಈ ಎಲ್ಲ ಸಂಕೇತಗಳು ಪ್ರಸವ ವೇದನೆಯ ಆರಂಭವೆಂದು ಬೈಬಲ್ ಹೇಳುತ್ತದೆ. ಅಂತ್ಯ ಸಮೀಪಿಸುತ್ತದೆ ಎಂದು ಅವು ನಮಗೆ ಸಾರುತ್ತವೆ. ಎಚ್ಚರವಾಗಿರಿ, ಸಿದ್ಧರಾಗಿರಿ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೇವದೂತನ ಶಬ್ದದೊಡನೆ ಮತ್ತು ದೇವ ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು. ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಮೊದಲು ಎದ್ದು ಬರುವರು. ಆ ಮಹಿಮೆಯ ದಿನದಲ್ಲಿ ಆಕಾಶವು ಪ್ರಕಾಶಮಾನವಾಗಿ ಬೆಳಗುವುದು. ಸಾವಿರಾರು ದೇವದೂತರು ಆತನ ಸುತ್ತ ಇರುವರು. ಪ್ರತಿಯೊಂದು ಕಣ್ಣು ಆತನನ್ನು ನೋಡುವುದು ಮತ್ತು ಪ್ರತಿಯೊಂದು ಮೊಣಕಾಲು ಆತನ ಮುಂದೆ ಬಾಗುವುದು. ಯೇಸು ಬರುವಾಗ ಅನ್ಯಾಯಕ್ಕೆ ಅಂತ್ಯವಾಗುತ್ತದೆ, ದುಃಖದ ಕಣ್ಣೀರು ಒರೆಸಲ್ಪಡುತ್ತದೆ, ಸತ್ಯ ಮತ್ತೆ ನೀತಿ ಸ್ಥಾಪಿತವಾಗುತ್ತದೆ. ನಂಬಿಗಸ್ತರಿಗೆ ಅದು ಆನಂದದ ದಿನ, ಯಾಕೆಂದರೆ ಅವರು ತನ್ನ ರಕ್ಷಕನನ್ನು ಮುಖಾಮುಖಿಯಾಗಿ ನೋಡುವರು. ಯೇಸು ಬರುವಿಕೆಯ ಸಂದೇಶವು ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಅದು ನಮ್ಮನ್ನು ಪ್ರೀತಿಯಲ್ಲಿ ಬೆಳೆಯಲು, ಕ್ಷಮೆಯಲ್ಲಿ ನಡೆಯಲು ಮತ್ತು ಇತರರಿಗೆ ಸುವಾರ್ತೆಯನ್ನು ಹಂಚಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ ಮತ್ತು ಸಮಾಜದಲ್ಲಿ ಬೆಳಕಾಗಿರಬೇಕು. ಆದುದರಿಂದ ನಿರಾಶರಾಗಿರಬೇಡ್ರಿ, ವಿಶ್ವಾಸದಲ್ಲಿ ದೃಢರಾಗಿರಿ, ದೇವರ ಇಚ್ಛೆಯಂತೆ ನಡೆಯಿರಿ. ಯೇಸು ಯಾವಾಗ ಬರುವರು ಎಂಬುದು ನಮಗೆ ಗೊತ್ತಿಲ್ಲ, ಆದರೆ ಅವರು ಖಚಿತವಾಗಿ ಬರುವರು ಎಂಬುದು ನಮ್ಮ ವಿಶ್ವಾಸ. ಸದಾಕಾಲ ಆಶೆಯನ್ನು ಹಿಡಿದುಕೊಂಡು ಸಂತೋಷದಿಂದ ಮತ್ತು ಸಿದ್ಧತೆಯಿಂದ ಬದುಕಿರಿ. ಯೇಸು ಬರುವಿಕೆಯ ನಿರೀಕ್ಷೆ ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ನಮ್ಮ ಜೀವನವನ್ನು ದೇವರ ಮಹಿಮೆಗೆ ಸಮರ್ಪಿಸುವಂತೆ ಮಾಡಲಿ. ಆಮೆನ್. ಗಾಡ್ ಬ್ಲೆಸ್ ಯು.